ಬಂದ ಮೇಲೆ ಎಲ್ಲಾನು ಭೇಟಿ ಮಾಡ್ತಾ ಇರ್ತೀವಿ. ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇರ್ತೀವಿ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಕಾಂಗ್ರೆಸ್ ಆಫೀಸ್ಗಂತೂ ಹೋಗಿದ್ದೆ, ಹೊಸ ಕಾಂಗ್ರೆಸ್ ಆಫೀಸ್ಗಂತೂ ಹೋಗಿದ್ದು. ನಾವು 3 ಜನ ಹೋಗಿದ್ದು. ಪಾರ್ಟಿ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಮಂತ್ರಿ ಅವರು ಡ್ರಾ ಮಾಡ್ತಾ ಇದ್ದಾರೆ ಈಗ. ಅಫ್ಕೋರ್ಸ್ ಕೆಲಸ ಬಿಟ್ಟು ಇಲ್ಲೇ ಕೆಲಸನೂ ಮಾಡ್ತಾ ಇರ್ತಾರೆ, ಮಂತ್ರಿ ಕೆಲಸನೂ ಮಾಡ್ತಾ ಇರ್ತಾರೆ, ಪಾರ್ಟಿ ಕೆಲಸನೂ ಮಾಡ್ತಾ ಇರ್ತಾರೆ. ಹೋದಲ್ಲೆಲ್ಲ ಜಿಲ್ಲಾ ಆಫೀಸ್ಗೆ ಹೋಗ್ತೀವಿ. ನಾವು ಹೋದಾಗ ಎಲ್ಲರಿಗೂ ಹೇಳಿದೀವಿ, ಜಿಲ್ಲಾ ಆಫೀಸ್ಗೆ ಹೋಗ್ಬೇಕು, ಜಿಲ್ಲಾ ಆಫೀಸ್ ಕಟ್ಟಬೇಕು, ಎಲ್ಲರಿಗೂ ಹೇಳಿದೀವಿ. ಅವ್ರ ಜವಾಬ್ದಾರಿ ಅದು. ಸೀರೀಸ್ ಆಫ್ ಇಲೆಕ್ಷನ್ ಬರ್ತಾ ಇದೆ, ಕೆಲವು ಮಂತ್ರಿಗಳನ್ನೆಲ್ಲ ಇಲ್ಲೇ ಫುಲ್ ಟೈಮ್ ಮಾಡಿ ಅಲ್ಲಿ ಬಿಟ್ಟು ಕೆಲಸ ಬಿಟ್ಟು ಇಲ್ಲ ಅವ್ರ ಜಿಲ್ಲೆ ಎಲ್ಲೆಲ್ಲ ವಹಿಸಿದೀವಿ ಅಲ್ಲಲ್ಲಿ ಅವ್ರ ಕ್ಷೇತ್ರ ನೋಡ್ಕೋಬೇಕು. ಅವ್ರ ಜಿಲ್ಲೆನೂ ವಹಿಸಿದೀವಲ್ಲ, ಅವ್ರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಡಿಸ್ಟಿಕ್ ಕೊಟ್ಟಿರ್ತೀವಪ್ಪ. ಈಗ ಪರಮೇಶ್ವರ್ಗೆ ತುಮಕೂರು ಡಿಸ್ಟಿಕ್ ಕೊಟ್ಟಿದೀವಿ, ಅವ್ರು ನೋಡ್ಕೊಳ್ತಾರೆ. MB ಪಾಟೀಲ್ಗೆ ಒಂದು ಡಿಸ್ಟಿಕ್ ಕೊಡ್ತೀವಿ, ಸತೀಶ್ಗೆ ಒಂದು ಕೊಟ್ಟಿರ್ತೀವಿ, ನನಗೂ ಬೆಂಗಳೂರು ಡಿಸ್ಟಿಕ್ ಇದೆ, ರಾಮಲಿಂಗಾರೆಡ್ಡಿಗೆ ಒಂದು ಡಿಸ್ಟಿಕ್ ಇದೆ. ಯಾರು ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ ಆ ಡಿಸ್ಟಿಕ್ ಕಾರ್ಯಕರ್ತರನ್ನ ನೋಡಬೇಕು, ಅಡ್ಮಿನಿಸ್ಟ್ರೇಷನ್ ನೋಡಬೇಕು. ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳು ತಮ್ಮ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿ. ನೋಡಪ್ಪ, ನಾವೆಲ್ಲ ಸೀನಿಯರ್ ಲೀಡರ್ಸ್. ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ, ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿನಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನ್ ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳಕ್ಕಾಗ್ತದ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು.